ಮಾತನಾಡ್ತಾ ಇದ್ದಾನೆ. And the children of Israel did evil in the sight of the Lord and forgot the Lord their God and served Belial and the Grovers. ಹಾಗಾದರೆ ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆಯಾದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಾ ಇದ್ದಾನೆ. ಇಸ್ರಾಯೇಲರು ಬಾಲ್ ಅಶೇರ್ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟು ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾದರು ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಎಂಬುದಾಗಿ ಅಂಥದ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ಇಸ್ರಾಯೇಲರು ಬಾಲ್ ಅಶೇರ್ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನು ಮರೆತುಬಿಟ್ರು. ಹಾಗಾದರೆ ಇಸ್ರಾಯೇಲ್ ಜನರನ್ನ ದೇವರು ನಡೆಸ್ಕೊಂಡು ಬಂದನು ಸುಮಾರು 40 ವರ್ಷಗಳ ಕಾಲ. ಅವರಿಗೆ ರಾತ್ರಿ ಹೊತ್ತಲ್ಲಿ ಅಗ್ನಿಸ್ತಂಭವಾಗಿ, ಹಗಲು ಹೊತ್ತಿನಲ್ಲಿ ಮೇಘಸ್ತಂಭವಾಗಿ ಆತನು ಅವರನ್ನು ಪೋಷಿಸಿ ಪರಾಮರಿಸಿ ಅವರ ಮಾರ್ಗದಲ್ಲಿ ಬೆಳಕಾಗಿಯೋ ಕತ್ತಲಿನ ಸಮಯದಲ್ಲೂ ಕೂಡ ಅವರಿಗೆ ಬೆಳಕಾಗಿ ಇದ್ದು ಆತನು ನಡೆಸ್ಕೊಂಡು ಕರ್ಕೊಂಡು ಬಂದಿದ್ದಾನೆ 40 ವರ್ಷಗಳ ಕಾಲ. ಇವರೇನು ಯಾವ ಹೋಟ್ಲು ಹೋಗಿ ಊಟ ಮಾಡಿಲ್ಲ, ಅವ್ರ ಮನೆಗಳಲ್ಲೂ ಕೂಡ ಅವ್ರು ಅಡುಗೆ ಮಾಡ್ಕೊಂಡು ತಿಂದಿಲ್ಲ. ಯಾಕೇಳಿ ಪರಲೋಕದಿಂದ ದೇವರ ಮಣ್ಣವನ್ನು ಕೊಡ್ತಿದ್ದ, ಊಟವನ್ನು ಕೊಡ್ತಿದ್ದ. ಅದನ್ನು ತಗೊಂಡು ಆರಾಮಾಗಿ ತಿನ್ಕೊಂಡು ಮಾಚ ಮಾಡ್ಕೊಂಡು ಆರಾಮಾಗಿ ಜೀವನ ಕಳೀತಿದ್ರು. ಹಿಂಗೆಲ್ಲ ಬದುಕಿದ್ರು ಈ ಇಸ್ರಾಯೇಲ್ ಜನರು. ಆದರೆ ದೇವರು ಕೇಳ್ತಾ ಇದೆ, ಇಷ್ಟೆಲ್ಲ ಅದ್ಭುತ ಮಾಡಿದ ದೇವರನ್ನ ಇವ್ರೇನು ಮಾಡಿದ್ರು, ಈಗ ಮರೆತು ಬಿಟ್ರು ಅಂತ ದೇವಪ್ಪ ಕೇಳ್ತಾ ಇದ್ದೆ. ಆಮೇಲೆ ಹಲ್ಲೆಲೂಯಾ. ಅಲ್ಲ ಕಣ್ರಿ, ಒಂದು ದಿನ ಒಂದು ನಾಯಿಗೆ ಆದ್ರೂ ಊಟ ಹಾಕಿದ್ರೆ 2ನೇ ದಿನ ಅದು ನಮ್ಮ ಕಡೆಗೆ ತಿರು ನೋಡುತ್ತೆ. ಯಾಕೇಳಿ ಇವತ್ತಾದ್ರೂ ಊಟ ಹಾಕ್ತಾರೆ ಎಂಬುದಾಗಿ ಅದು ನಿಯತ್ತಾಗಿ ಆದರೂ ನಮ್ಮ ಕಡೆಗಾದ್ರೂ ತಿರುಗುತ್ತೆ, ನಮ್ಮನ್ನಾದ್ರೂ ನೋಡುತ್ತೆ. ಹಾಗಾದರೆ ನಾಯಿಗಿರೋ ನಿಯತ್ತು ಯಾರಿಗಿರಲಿಲ್ಲ ಅಂತ ಅನ್ಕೋಬೇಕು ನಾವೀಗ. ಇಸ್ರಾಯೇಲ್ ಜನರಿಗೆ ಎಲ್ಲಿ ಇರಲಿಲ್ಲ. ಹಂಗಾಗಿ ಯಾರು ಹೇಳ್ತಾ ಇದ್ದಾರೆ, ನಾನು ಅಂತ ಹೇಳ್ತಿಲ್ಲ ಅಂತ ಇವರು ಹೇಳ್ತಾ ಇದ್ದಾನೆ. ಇಲ್ಲಿ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನ್ಯಾಯಸ್ಥಾಪಕರಲ್ಲಿ ತಮ್ಮ ದೇವರಾದ ಯೆಹೋವನನ್ನು ಇಸ್ರಾಯೇಲ್ ಜನರು ಮರೆತುಬಿಟ್ರು. ಆಮೇಲೆ ಇವರಿಗೆ ಬಾಯಾರ್ದೇಗ ಅದನ್ನು ಬಂಡೆ ಒಳಗಿನಿಂದ ನೀರು ಕೊಟ್ಟಿದ್ದಾನೆ. ಬಂಡೆ ಒಳಗಿನಿಂದ ನೀರು ಕೊಟ್ಟಂಥ ದೇವರನ್ನು ಮರೆತರು. ಪರಲೋಕದಿಂದ ಮನ್ನವನ್ನು ಬರಮಾಡಿ ಆಹಾರವನ್ನು ಕೊಟ್ಟ ದೇವರನ್ನು ಇಸ್ರಾಯೇಲ್ ಜನರು ಮರೆತುಬಿಟ್ರು. ತಮಗೆ ಎಷ್ಟೋ ಬಿಸಿಲಲ್ಲಿ ಎಷ್ಟೋ ಜನರು ಸಾಯುತ್ತೇ ಹೋಗ್ಬಿಟ್ಟಿದ್ದಾರೆ ಎಂಬುದಾಗಿ ಎಷ್ಟೋ ರಿಪೋರ್ಟ್ಗಳು ಈಗ ಲೋಕದಲ್ಲಿ ಬಂದಿದೆ. ಆಮೇಲೆ ಹಾಗಾಗಿ ಆ ಕಾಲದಲ್ಲೂ ಕೂಡ ಬಿಸಿಲಿಂದ ಒಬ್ಬರಿಗೂ ಕೂಡ ಬಾಧೆ ಉಂಟಾಗಬಾರ್ದು ಎಂಬುದಾಗಿ ಹೇಳಿ ದೇವರು ಹಗಲೊತ್ತಿನಲ್ಲಿ ಮೇಘಸ್ತಂಭವಾಗಿ ಇವರು ಸಂಗಡ ಇದ್ದ. ಹಂಗಾಗಿ ಬಿಸಿಲಿನ ಬಾಧೆ ಇವರನ್ನ ಯಾರಿಗನ್ನೂ ಕೂಡ ಮಾಡಲಿಲ್ಲ. ಯಾರು ಕೂಡ ಬಿಸಿಲಿನ ನಿಮಿತ್ತವಾಗಿ ಇಸ್ರಾಯೇಲ್ ಜನರಲ್ಲಿ ಒಬ್ಬನು ಕೂಡ ಸಾಯದ ಹಾಗೆ ದೇವರು ಇವರನ್ನು ಕಾಪಾಡಿದ್ದಾನೆ. ಇಂಥ ದೇವರನ್ನು ಕೂಡ ಯಾರು ಮರೆತರು, ಇಸ್ರಾಯೇಲ್ ಜನರು ಮರೆತು ರಾತ್ರಿ ಹೊತ್ತಲ್ಲಿ ಇಡೀ ಜಗತ್ತಿಗೆ ಕತ್ಲಾಗಿದ್ರೂ ಕೂಡ ದೇವರು ಇವರು ಸಂಗಡ ಇದ್ದು ಇಸ್ರಾಯೇಲ್ ಜನರಿಗೆ ಆತನು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿದ್ದು ರಾತ್ರಿ ಹೊತ್ತು ಇವರಿಗೆ ಬೆಳಕು ಕೊಡ್ತಿದ್ದ. ಆಮೇಲೆ ಹಲವು ಇಂಥ ಬೆಳಕಾದ ದೇವರನ್ನು ಕೊಟ್ಟ ಯಾರು ಮರೆತರು ಅಂದರೆ ಇಸ್ರಾಯೇಲ್ ಜನರು ಮರೆತರು ಎಂಬುದಾಗಿ ದೇವರು ತನ್ನ ವಾಕ್ಯಗಳಲ್ಲಿ ಇವರನ್ನು ಎಚ್ಚರಪಡಿಸ್ತಾ ಇದ್ದಾರೆ. ಆಮೇಲೆ ಹಲವು ಆದ್ದರಿಂದ ದೇವ ಕೃಪೆಯ ಸಭೆಯಾದ ನಮಗೂ ಕೂಡ ಆತನ ಈ ದಿನ ಮಾತಾಡ್ತಾ ಇದ್ದೇನೆ. ನಾನು ನಿಮಗೆ ರಕ್ಷಣೆ ಕೊಟ್ಟಿದ್ದೇನೆ, ನಾನು ನಿಮಗೆ ದ್ವಿಶಾಸ್ತ್ರನ ಕೊಟ್ಟಿದ್ದೇನೆ, ನಾನು ನಿಮಗೆ ಕರ್ತನ ಮೇಜನ್ನು ಕೂಡ ಕೊಟ್ಟಿದ್ದೇನೆ. ಇವೆಲ್ಲ ಕೊಟ್ಟು ಇವೆಲ್ಲ ಹೊಂದ್ಕೊಂಡು ಪಡ್ಕೊಂಡು ಕೂಡ ಕೇಳು ವಿಶ್ವಾಸಗಳೇನು ಮಾಡ್ತಾರಂದರೆ ದೇವರನ್ನೇ ಮರೆತು ಹೋಗುವ ವಿಶ್ವಾಸಿಗಳ ಸಂಖ್ಯೆ ಈ ಹಂತದ ಕಾಲಘಟ್ಟಗಳಲ್ಲಿ ಹೆಚ್ಚಾಗಿದೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥ ದರ್ಶನಗಳಲ್ಲಿ ದೇವರಾತ್ಮನು ವಿಶೇಷವಾಗಿ ಆತನು ತನ್ನ ಸಭೆಯ ಸಂಗಡ ಮಾತನಾಡ್ತಾ ಇದ್ದಾನೆ. ಯಾಕಂದರೆ ಇವರು ದೇವರನ್ನ ದೃಷ್ಟಿಸಿ ನೋಡೋದಿಲ್ಲ, ಇವರು ಲೋಕವನ್ನು ದೃಷ್ಟಿಸಿ ನೋಡ್ತಾರೆ. ಯಾಕಂದರೆ ಇವರು ಪರಲೋಕವನ್ನು ನೋಡಲ್ಲ, ಭೂಲೋಕವನ್ನು ನೋಡುವವರಾಗಿರ್ತಾರೆ. ಈ